ಯಾರಿಗೆ ಕೆನೆ ಹಾಕಿದ್ ಕಾಫಿ? ನನ್ ಹಬಿಗ ಅಲ್ಲ, ನಮ್ಮ ಅತ್ತೆಗೆ. ಓ ಮೈ ಗಾಡ್, ಈ ವಯಸ್ಸಾದವ್ರಿಗೆ ನೀರ್ ಕುಡಿದ್ರೇನೆ ಅರ್ಗಿಸ್ಕೊಳ್ಳೋದ್ ಕಷ್ಟ ಅಂತಂದ್ರೆ ಕೆನೆ ಹಾಕಿದ್ ಕಾಫಿ ಕೊಡ್ತಾ ಇದ್ದೇನೆ. ಈ ಕೆನೆ ಹಾಕಿದ್ ಕಾಫಿನ ನಾನ್ ಕುಡಿತೀನಿ. ಅತ್ತೆ ಈ ಕಾಫಿ ಕುಡಿಬೇಕಾರೆ ಈ ಕೆನೆ ಗಂಟ್ಲ ಸ್ಟಕ್ ಆಗಿ ಉಸಿರು ನಿಂತೋದ್ರೆ ಆಂಬ್ಯುಲೆನ್ಸ್ ನಿಮ್ ಗ್ರ್ಯಾಂಡ್ ಫಾದರ್ ತರಿಸ್ತಾನೆ. ಇನ್ಮೇಲೆ ಈ ಕೆನೆ ಹಾಕಿದ ಕಾಫಿನ ಮೊದ್ಲು ನನಗ್ ಕೊಡು, ಆಮೇಲೆ ಅತ್ತಿಗೆ ತೆಳ್ಳಗಿರೋ ಹಾಲಲ್ಲಿ ಕಾಫಿ ಮಾಡ್ಕೊಡು. ಬರೀ ಕಾಫಿ ಅಷ್ಟೇ ಅಲ್ಲ, ಊಟ ತಿಂಡಿ ಮೊದ್ಲು ನನಗ್ ಬಡಿಸ್ಬೇಕು, ಉಳಿದ್ರೆ ಅತ್ತೆಗ್ ಹಾಕು. ಹಾಕು ಅಂತ ಇದಿರಲ್ಲ, ಅವ್ರನ್ನೇನ್ ಅತ್ತೆ ಅನ್ಕೊಂಡಿದ್ರ ಅಥವಾ ಗೇಟ್ ಕಾಯೋ ಪ್ರಾಣಿ ಅನ್ಕೊಂಡಿದಿರಾ? ಡೋಂಟ್ ಟಾಕ್ ರಬೇಶ್. ನಾನ್ ಹೇಳ್ದಾಗ ಮಾಡ್ಲಿಲ್ಲ ಅಂದ್ರೆ ಕಾಲ್ ಕತ್ತರಿಸ್ಬಿಡ್ತೀನಿ ಕತ್ತೆ. ಅತ್ತೆ ಅತ್ತೆ, ಯಾಕೆ ಕೂಕೋತಾ ಇದೀಯಾ? ನಾನು ಇಲ್ಲೇ ಇದ್ದೀನಿ. ಅತ್ತೆ ಇದ್ಯಾಕೆ ಹಿಂಗ್ ಬೆಳ್ತಾ ಹೋಗ್ತಿದ್ದೀರಾ? ನನ್ ಸೊಸೆ ಮಾತಾಡಿದ್ರನ್ನೆಲ್ಲ ನಾನು ಕೇಳಿಸ್ಕೊಂಡಲ್ಲ, ಭಯಕ್ಕೆ ಬೆಳ್ಕೊಂಬಿಟ್ಟೆ. ಎಲ್ಲಾನು ಕೇಳಿಸ್ಕೊಂಡ್ ಬೆವ್ಸ್ಕೊಂಡ್ ನಿಂತಿದ್ರಲ್ಲ, ನಿಮ್ ಜನ್ಮಕ್ ನಾಚಿಕೆ ಆಗಲ್ವಾ? ಅಲ್ಲ, ನಿಮ್ ಸೊಸೆ ಯಾರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ? ನಿಮ್ಮನ್ನೋ, ನಿಮ್ ಮಗನೋ, ಇಲ್ಲ ನನ್ನನ್ನೋ, ಹಾಳಾಗೋಗ್ಲಿ ಈ ಮನೇನೋ? ಮನೆ ತೊಳೆಯೋದಕ್ಕೆ ಬಂದಿರೋದು ಅಂತ ನನಗೆ ಆವತ್ತೇ ಗೊತ್ತಾಗೋಯ್ತು ಕಣೆ. ಹೋಗ್ಲಿರಿ, ಒಂದ್ ಟವಲ್ ತಗೊಂಡ್ಬರ್ತೀನಿ, ಮುಖ ಹೊಸ್ಕೊಳ್ಳಿರಂತೆ. ನಿಮ್ಮನ್ನ ಹಿಂಗ್ ನೋಡಕ್ ಆಗ್ತಿಲ್ಲ. ಇವಳು ನನ್ನನ್ನು ಅರ್ಥ ಮಾಡ್ಕೊಂಡಷ್ಟು ನನ್ನ ಸೊಸೆ ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ಅತ್ತೆ, ವಾಟ್ ಆರ್ ಯು ಡೂಯಿಂಗ್? ಈಗ ತಾನೇ ಮುಖ ತೊಳ್ಕೊಂಡಲ್ಲ, ಮುಖ ಹೊಲ್ಸ್ಕೊಳ್ಳೋಣ ಅಂತ. ಓ ಮೈ ಗಾಡ್, ನೀವು ಓಲ್ಡ್ ಪೀಪಲ್, ನಿಮ್ಗೆ ಯಾಕೆ ಬೇಕು ಈ ನ್ಯೂ ಟವಲ್? ಇನ್ಮೇಲೆ ನಮ್ಮನೆ ಯಾವ್ದೇ ಹೊಸ ಥಿಂಗ್ಸ್ ಬಂದ್ರು ಮೊದ್ಲು ನಾನ್ ಅದನ್ನ ಯೂಸ್ ಮಾಡ್ಬೇಕು. ತಗೊಳ್ಳಿ, ಓಲ್ಡ್ ಪೀಪಲ್ಗೆ ಓಲ್ಡ್ ಟವಲ್. ಚಂಪ, ಏನೇ ಒಂದ್ ಥಲಾ ವಾಸನೆ ಹೊಡಿತಾ ಇದೆ. ಅತ್ತೆ, ನಿಮ್ ಸೊಸೆ ನಿಮ್ಗೆ ಕೊಟ್ಟು ಹೋಗಿರೋದು ಮುಸ್ರೆ ಪಾತ್ರೆ ತಿಕ್ಕೋ ಬಟ್ಟೆ. ನೀವೇನು ಯೋಚನೆ ಮಾಡ್ಬಿಡಿ ಅತ್ತೆ, ನಿಮ್ ಮಗನ್ ಹೇಳಿ ಈ ಅಮ್ಮಂಗ್ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ರಂಗಮ್ಮ ರಂಗಮ್ಮ, ನಿನ್ನ ಈ ದುಃಖಕ್ಕೆ ಕಾರಣ ಆದ್ರೂ ಏನಮ್ಮ? ನಿನ್ನಂಥ ಮಗನನ್ನ ಹೆತ್ನಲ್ಲಪ್ಪ, ಅದೇ ನನ್ನ ದುಃಖಕ್ಕೆ ಕಾಲ. ಇದೇ ನನಗಾಗಲ್ಲ ಅನ್ನೋದು. ಏನೋ ಏನಾಗಿದೆ ಅಂತ ವಿಚಾರಿಸೋಣ ಅಂತ ಬಂದ್ರೆ ನೀವು ನನ್ನ ಬುಡಕ್ಕೆ ಬಂದ್ಬಿಡ್ತೀರಾ. ಅದು ಏನ್ ಕಾರಣ ಅಂತ ಹೇಳಿ ಪರವಾಗಿಲ್ಲ. ನಿನ್ ಹೆಂಡತಿ ಇದ್ದಾಳಲ್ಲ, ಆ ನನ್ನ ತಾಟಿಗೆ ಸೊಸೆ, ಅವಳು ನನ್ನ ಬಾಣಲಿಲ್ ಹಾಕಿ ಹುಲಿದು ಮುಕ್ಕುತ್ತಾ ಇದ್ದಾಳೆ. ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ, ನೀನಂತ ಮಗನು. ಅದೇನಾಯ್ತು ಗೊತ್ತಾ? ಮುಸುರೆ ಬಟ್ಟೆ ಕಣ ಆ ಕೆಲಸ ಮಾಡಿದ್ರು. ನಿಮಗೆ ಹಿಂಗ್ ಮಾಡ್ಬಿಟ್ರ ಅವರು? ತಪ್ಪೆಲ್ಲ ನಿಮ್ದರೆ, ನಿಮ್ದೆ ಕಂಡ್ರೆ. ನಾನೇ ನಿಂತದ್ದೇ ಎಣ್ಣಬೇಕು, ಇವಳೇ ನನ್ನ ಹೆಂಡತಿ ಆಗ್ಬೇಕು ಅಂತ ನಿನ್ನಾಗ್ಲಿ ಪಪ್ಪನಾಗ್ಲಿ ಕೈ ಕಾಲು ಕಟ್ಟಿ ಹಿಡ್ಕೊಂಡು ಬೇಡ್ಕೊಂಡಿದ್ನ. ಏನೋ ಮದುವೆ ಮನೆಯದು ಊಟ ದಾಸಿಗಂತ ನನ್ನ ಪಾಡಿಗೆ ನಾನು ಮೂಲೆನಲ್ಲಿ ಕೂತಿದ್ದೆ. ಆ ತಾಳಿ ಕಟ್ಟೋದಕ್ಕೆ ಬರಬೇಕಾಗಿದ್ದ ಗಂಡು ನಾಪತ್ತೆ. ನಮ್ಮಪ್ಪ ನನ್ನ ನಾಯಿ ಮರಿ ತರ ದರ 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 ಅಂತ ಹೇಳ್ಕೊಂಡೋಗಿ ತಾಳಿ ಕಟ್ಸ್ಬಿಟ್ಟು. ಹಾಗಮ್ಮ, ಆ ಕ್ಷಣದಿಂದಲೇ ನಾನು ಅವ್ರಿಗೆ ಗಂಡ ಆಗಿದ್ದೀನಿ. ಆದ್ರೆ ಇವತ್ತಿನ ತನಕನು ಅವ್ರು ನನ್ಗೆ ಗಂಡರಾಗಿಲ್ಲ. ನಾನ್ ತಾನೇ ಏನ್ ಮಾಡ್ಲಿ? ನಿಮ್ಮಪ್ಪ ಮಾಡಿದ ತಪ್ಪಿಗೆ ನನ್ನ ಬೈತೀಯಾ? ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ತಂಬಿಗೆ ತಗೊಂಡು ನೆಟ್ಟಿಗೆ ತಂಜಾವೂರಿಗೆ ಹೋಗ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದ್ದಾರೆ ರಂಗಮ್ಮ. ಗಂಡುಗಲಿ ವಂಶದ ಕಟ್ಟ ಕಡೆಗೆ ತುಂಡಾಗಿ ಹುಟ್ಟಿ ತಂಬಿಗೆ ಹಿಡ್ಕೊಂಡು ತಂಜಾವೂರ್ಗೆ ಹೋಗ್ತೀನಿ ನಿಂತಿದ್ಯಲ್ಲ, ನೀನೆಂತ ಮಗನು? ಅಟ್ಟದ ಮೇಲಿರೋ ಗಂಡುಗಲಿ ವಂಶದ ಖಡ್ಗನ ತೆಗಿ ನೀನ್ ಹೆಂಡತಿನ ಪಳಗಿಸ್ಬೇಕು. ಮಾತೃಶ್ರೀ ರಂಗಮ್ಮ, ಏನ್ ಆಡೋ ಮಾತಿಗೆ ಒಂದು ಅರ್ಥ ಬಿಡ್ಬನ್ರಿ. ಆ ತುಕ್ ಹಿಡಿದ್ರೆ ಖಡ್ಗ ಹಿಡ್ಕೊಂಡು ಒಂದು ಜಿರ್ಲನೇ ಪಳಗ್ಸಕ್ಕಾಗಲ್ಲ, ಇನ್ನು ಹೆಂಡತಿನ ಎಲ್ಲಿಂದ ಪಳಗಿಸ್ಲಿ? ನಿನ್ ಹೆಂಡತಿನ ಮನೆಯಿಂದ ಆಚೆ ಓಡಿಸ್. ನನ್ನ ಹೆಂಡತಿನ ನಾನೇನಾದ್ರೂ ಮನೆಯಿಂದ ಆಚೆ ಓಡಿಸ್ಬಿಟ್ರೆ ಏರಿಯಾ ಜನಗಳೆಲ್ಲ ನನ್ನನ್ನು ಏರಿಯಾದಿಂದ ಆಚೆ ಓಡಿಸ್ಬಿಡ್ತಾರ ಅಷ್ಟೇ. ಇನ್ನೊಂದು ಕೆಲಸ ಮಾಡು, ನಿನ್ನ ಹೆಂಡತಿಗೆ ಡೈವರ್ಸ್ ಕೊಟ್ಟುಬಿಡು. ಜಾಜಿ ಜಾಜಿ ಹಾಬಿ, ಜಾಜಿ ಅಂತ ಏಕೋಚಂದಲ್ಲಿ ಕರಿಬೇಡ್ರಿ. ಹೋಗಿ ಬನ್ನಿ ಅಂತ ಮರ್ಯಾದಿಂದ ಮಾತಾಡ್ಸಿ. ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡಬೇಡಿ. ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರಿ. ಅನ್ನಲ್ಲ ಕಣ್ರೆ, ಅನ್ನಲ್ಲ ಅನ್ನಲ್ಲ ಅಂದ್ರೆ ಅನ್ನಲ್ಲ ಅಷ್ಟೇ, ಅನ್ನಲ್ಲ. ಹಾಬಿ, ರೂಮ್ ಅಲ್ಲಿ ನೋ ಅಡ್ಮಿಷನ್ ಬೋರ್ಡ್ ಹಾಕಿದ್ರು ಒಳಗ್ ಬಂದಿದಿರಲ್ಲ, ನಿಮ್ಗೆ ಸ್ವಲ್ಪನಾದ್ರೂ ಶೇಮ್ ಆಗಲ್ವಾ? ರೇ, ನೋ ಅಡ್ಮಿಷನ್ ಬೋರ್ಡ್ ರಾತ್ರಿ ಹೊತ್ತಿನಲ್ಲಿ ಮಾತ್ರ ಅಪ್ಲೈ ಆಗುತ್ತೆ ಕಣ್ರಿ, ಹಗಲತ್ನಲ್ಲೆಲ್ಲ ನಮ್ಗೆ ಅಪ್ಲೈ ಆಗಲ್ಲ. ಆದ್ರೆ ನಿಮಗೆ ಆ ನೋ ಅಡ್ಮಿಷನ್ ಬೋರ್ಡ್ ಆಲ್ ಟೈಮ್ ಅಪ್ಲೈ ಆಗುತ್ತೆ. ಅದು ನಾನು ನಿಮ್ ಜೊತೆ ಬರೀ ಸ್ವಲ್ಪ ಹೊತ್ತು ಮಾತುಕತೆ ಆಡ್ಬೇಕಿತ್ತು. ಅದಕ್ಕಿಂತ ಮುಂಚೆ ನಂಗೆ ಪಾಕೆಟ್ ಮನಿಗೆ ಅಂತ 1000 ರೂಪೀಸ್ ಕೊಡಿ. 1000 ತಗೊಳ್ಳಿ. ಹಬಿ, ನಾಳೆ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, ಸೊ ಗಿವ್ ಮಿ 3000. 3000. ಥ್ಯಾಂಕ್ ಯು. ಅದು ನಾನು ನಿಮ್ ಜೊತೆ ಮಾತಾಡ್ಬೇಕಿತ್ತು. ಅದೇನ್ ಮಾತಾಡ್ಬೇಕೋ ಮಾತಾಡಿ, 2 seconds ಟೈಮ್ ಕೊಡ್ತೀನಿ, ಆಮೇಲೆ ಹೋಗ್ತಾ ಇರಿ. ಅದು ಜಡ್ಜ್ ಜಂಬಲ್ದಿನಿ ಅವರೇ, ನನಗೆ ಡೈ ಡೈ ಡೈ. ಓ ಮೈ ಗಾಡ್, ಇನ್ನ ಸ್ವಲ್ಪ ದಿವಸ ಆದ್ರೆ ನಿಮ್ ಕೂದಲೆಲ್ಲ ಬೆಳ್ಳಗಾಗುತ್ತೆ, ಅದಕ್ಕೆ ಆಮೇಲೆ ಡೈ ಮಾಡಿಸ್ಕೊಳ್ಳಿ. ಅದೆಲ್ಲ ಕಣ್ರಿ, ಅದು ನೀವು ಡೈ
ನಾನ್ ಡೈ ಮಾಡ್ಸ್ಕೋಬೇಕಾ? ಕಲರಿಂಗ್. ಓಕೆ ಓಕೆ, 3000 ಕೊಡಿ, ನಾನು ಕಲರಿಂಗ್ ಮಾಡ್ಸ್ಕೊತೀನಿ. ಅದೆಲ್ಲ ಕಂಡ್ರೆ ಡೈ ಡೈ ಮೈ ಗಾಡ್. ಹಬಿ, ನೀವು ನನ್ನ ರೂಮಿಗೆ ಬಂದು ಎಷ್ಟೊತ್ತಾಯ್ತು? ಜನ ನೋಡಿದ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಪ್ಲೀಸ್ ಗೋ ಔಟ್. ನಾನ್ ನಿಮ್ ಗಂಡ ಕಣ್ರಿ. ನಮ್ ರೂಮಲ್ಲಿರುವಾಗ ನಮ್ಮ ಬಗ್ಗೆ ಯಾವನ್ನ ತಪ್ಪು ತಿಳ್ಕೊತಾರೆ? ಮಾತಾಡಿ. ಡೋಂಟ್ ಶೌಟ್. ಜನಕ್ಕೆ ನಾನು ಎಷ್ಟು ಸ್ಟ್ರಿಕ್ಟ್ ಅನ್ನೋದು ಗೊತ್ತು. ಯು ಪ್ಲೀಸ್ ಗೋ ಔಟ್. ಏನು ಯಜಮಾನ್ರೆ, ನಾನು 4 ವರ್ಷದಿಂದ ನೋಡ್ತಾನೆ ಇದ್ದೀನಿ, ನಿಮ್ ಕೈಲಿ ಏನು ಆಗಲ್ಲ ಅನ್ನೋದು ನನ್ಗೂ ಚೆನ್ನಾಗಿ ಗೊತ್ತು. ನೀ ಸ್ವಲ್ಪ ತೆಪ್ಪಗೆ ನಿಂತ್ಕೋ. ನಾವು ನಮ್ಮ ಕಲ್ಪನಾ ಲೋಕದಲ್ಲಿ ನಮ್ಮ ಹೆಂಡ್ರ ಬೆಡ್ರೂಮ್ಗೆ ಹೋಗಿದ್ವಿ. ನಮ್ಮ ಮಾತೃಶ್ರೀ ರಂಗಮ್ಮ ಹೇಳ್ದಂಗೆ ಅವ್ರ ಹತ್ರ ಡಿವೋರ್ಸ್ ಕೇಳೋಣ ಅಂತ ಹೋದಾಗ್ಲೆಲ್ಲ ಚಂಪಚಮಲಿ ನನ್ನ ಬಾಯಿಂದ ಬರೀ ಡೈ ಡೈ ಅನ್ನೋ ಅಕ್ಷರ ಬರುತ್ತೆ ಕಣ, ಡಿವೋರ್ಸ್ ಅನ್ನೋ ಪದ ಬರೋದಿಲ್ಲ ಅಂತೀನಿ. ಅಯ್ಯೋ, ಡೈವರ್ಸ್ ನನಗ್ ಬರ್ಲಿಲ್ಲ ಅಂದ್ರೆ ವಿಚ್ಛೇದನ ಅನ್ನಿ, ಸೋಡಾ ಚೀಟಿ ಅನ್ನಿ, ಗುಡ್ ಬೈ ಅನ್ನಿ. ನೀನೇನೋ ಅಂತೀಯ, ನನಗೆ ಅನ್ನೋದಕ್ಕೆ ಒಂಥರ ಆಗುತ್ತೆ, ಒಂಥರ ಭಯ ಆದಂಗ ಆಗುತ್ತೆ ಕಣೆ. ಚಂಪಾ, ಆ ಪುಡಿನ ಹಾಲ್ನಲ್ಲಿ ಮಿಕ್ಸ್ ಮಾಡಿ ಈ ನನ್ನ ಮಗನಿಗೆ ತಂದ್ಕೊಡೆ. ಹೋಗೆ. ರಂಗಮ್ಮ, ಏನ್ ಪುಡಿ ಅದು? ಧೈರ್ಯದ ಪುಡಿ ಕಣೋ. ಒಂದೊಂದ್ಸಲ ನಿಮ್ಮ ಅಪ್ಪನ ಹತ್ರ ಮಾತಾಡ್ಬೇಕಾದ್ರೆ ನನಗೂ ಭಯ ಆಗ್ತಿತ್ತು. ಆಗ ಈ ಪುಡಿನ ಹಾಲಲ್ಲಿ ಮಿಕ್ಸ್ ಮಾಡಿ ಕುಡಿದು ಮಾತಾಡ್ತಿದ್ರೆ ನಾನು ಹೇಳಿದ್ದಕ್ಕೆಲ್ಲ ಎಸ್ ಅನ್ನೋಳು. ಚಂಪಚಮಲಿ ತಗೊಂಬರ್ತೀಯ, ಒಂಚೂರು ಎಕ್ಸ್ಟ್ರಾ ಪುಡಿ ಹಾಕೊಂಡ್ ತಗೊಂಬಾರೆ. ಏನು ಯಜಮಾನ್ರೆ, ತಗೊಳ್ಳಿ, ಇದನ್ನ ಕಣ್ ಮುಚ್ಕೊಂಡ್ ಗಟ್ಟ ಅಂತ ಕುಡಿರಿ, ಮೂಲೆಯಲ್ಲಿ ಅಡ್ಕೊಂಡಿರೋ ಧೈರ್ಯ ಹೊರಗ್ ಬರುತ್ತೆ. ಮಗನೇ ಬಂತು, ಏನೋ ಬಂದಂಗ ಆಗ್ತಾ ಇದೆ. ಬಿಡ್ಬೇಡ, ಈಗಲೇ ನೀನ್ ಹೆಂಡತಿ ರೂಮ್ಗೆ ಹೋಗಿ ನೀನು ಬೇಕಾದ್ದನ್ನ ಪಡ್ಕೊ. ಹಬಿ, ನೀವ್ ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ನನಗೆ ಚೆನ್ನಾಗ್ ಗೊತ್ತು. ಗೊತ್ತಾಗೋಯ್ತಾ? ನೀವು ಬಿಡ್ರಿ, ಸಿಕ್ಕಾಪಟ್ಟೆ ಸೂಕ್ಷ್ಮ ನೀವು. ದೂರ ಯಾಕೆ ನಿಂತಿದ್ದೀರಾ? ಹತ್ರ ಬನ್ನಿ. ಮುಂಚೆ ಇಲ್ಲೇ ರೀ, ಹೋಗಿ ಬಾಕ್ಲಾಕ್ ಬಂದ್ಬಿಡ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಆ ಡ್ರೀಮ್ ಎಲ್ಲ ಕಾಣಕ್ ಹೋಗ್ಬಿಡಿ. ಅಂತ ಸೀನ್ಗಳೆಲ್ಲ ಏನೂ ಇಲ್ಲ. ನೋಡಿ, ನೀವು ಕೋರ್ಟಲ್ಲಿ ಏನ್ ತಗೋಬೇಕು ಅಂತಿದ್ರಲ್ಲ, ಅದನ್ನ ನಾನು ಇಲ್ಲೇ ಕೊಡ್ತೀನಿ. ನಿಮ್ಗೆ ನಾನು ಡಿವೋರ್ಸ್ ಕೊಡ್ಬೇಕಾಗಿತ್ತಲ್ವಾ? ಅದಕ್ಕೆ ಲಾಯರ್ನ ಕನ್ಸಲ್ಟ್ ಮಾಡಿದ್ದು ಆಯ್ತು, ಪೇಪರ್ಸ್ ರೆಡಿ ಮಾಡಿದ್ದು ಆಯ್ತು, ಇದಕ್ ನಾನು ಸೈನ್ ಮಾಡಿದ್ದು ಆಯ್ತು. ಟೇಕ್ ದಿಸ್ ಅಂಡ್ ಗುಡ್ ಬೈ. ಅಲ್ಲ ಕಣ್ರಿ, ಏನಿದು ಕೇಳಕ್ಕಿಂತ ಮುಂಚೆನೆ ಕೊಡ್ತಾ ಇದ್ದೀರಾ? ಗಂಡ ಕೇಳೋದನ್ನ ಕೊಡ್ಬೇಕಾದ್ದು ಸತಿ ಧರ್ಮ ಅಲ್ವಾ? ಅದಕ್ಕೆ ಕೊಡ್ತಾ ಇದೀನಿ. ಟೇಕ್ ದಿಸ್. ಗಂಡನಿಗೆ ವಿಚ್ಛೇದನ ಕೊಡೋದು ಸತಿ ಧರ್ಮ ಅಂತ ಯಾರು ಹೇಳಿದಾರೆ? ನೀವ್ ಇಲ್ಲಿ ಯಾಕೆ ಬಂದ್ರಿ ಅಂತ ನನ್ಗೆ ಗೊತ್ತಿಲ್ವೇನ್ರಿ? ಅತ್ತೆ ಚಂಪನ್ ಹತ್ರ ಈ ವಿಷಯ ತಾನೇ ನೀವು ಟಾಕ್ ಮಾಡ್ತಾ ಇದ್ದಿದ್ದು. ಯಾರ್ರಿ ಹಂಗಂತ ಹೇಳಿದ್ದು? ಏನ್ ಜಾಜತ್ಗೆ ಕರೆದಿದ್ದು? ಹಬಿಗೆ ಸ್ವಲ್ಪ ಆ ಮ್ಯಾಟ್ರ್ ಹೇಳ್ರ. ಬಾಬಾ, ನಾವು 3 ದಿನದಿಂದ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ನೀವು, ನಮ್ಮ ಅತ್ತೆಯವರು, ಚಂಪಾ, 3 ಜನ ನಮ್ಮ ಜಾಜತ್ಗೆ ಡೈವರ್ಸ್ ಕೊಡೋದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದೀರಾ. ನಮಗೂ ಕೇಳಿ ಸಾಕಾಗೋಯ್ತು ಕೂಡ. ಅದಕ್ಕೆ ಕಷ್ಟಪಟ್ಟು ಜಾಜಿ ಅವ್ರನ್ನ ಒಪ್ಸಿ ಲಾಯರ್ ಹತ್ರ ಪೇಪರ್ನ ರೆಡಿ ಮಾಡಿಸಿ ಜಾಜಿ ಅವ್ರ ಹತ್ರ ಸೈನ್ ಹಾಕಿಸ್ಬಿಟ್ಟಿದೀವಿ. ನೀವೊಂದು ಸೈನ್ ಹಾಕಿದ್ರೆ ಸಾಕು. ನೀವ್ಯಾರೋ ಅವ್ರು ಯಾರೋ. ಒಂದು ಮಾಡ್ರು ಅಂದ್ರೆ 2 ಮಾಡ್ಬೇಕು ಅಂತ ಇದೀರಲ್ರ, ನಿಮ್ಮಿಬ್ರಿಗೆ ಏನಾದ್ರೂ ಬುದ್ಧಿ ಇದೆಯಲ್ರ? ಹಬಿ, ಅವ್ರಿಬ್ರು ಯಾಕ್ರಿ ಬೀಟ್ ಮಾಡ್ತಾ ಇದ್ರಾ? ಆಕ್ಚುಲಿ ಅವರಿಬ್ರು ನಿಮ್ ಮನ್ಸಲ್ಲಿರೋ ಆಸೆನ ಕಾರ್ಯಗತ ಮಾಡಿದ್ದಾರೆ. ಹಾಗಾಗಿ ನೀವು ಇವರಿಬ್ರಿಗೂ ಟಿಪ್ಸ್ ಅಂತ $200 ಕೊಡಿ. ಅಲ್ಲ ಕಣ್ರಿ, ಅದು ಹಬಿ, ನಿಮ್ಗೆ ಏನ್ ಕೊಡ್ಬೇಕು ಅದನ್ನ ನಾನು ಕೊಟ್ಟಾಯ್ತು. ಪ್ಲೀಸ್ ಗೋ ಔಟ್. ಅಲ್ಲ ಕಣ್ರಿ, ಅದು ಬಿಟ್ಲಾ, ಇನ್ಮೇಲೆ ಹಬಿ ಯಾವ ರೀತಿ ಚಡ್ಪಡಿಸ್ತಾರೆ ಅಂತ ವಾಚ್ ಮಾಡ್ರ. ಸುಮ್ನೆ ವಾಚ್ ಮಾಡಕ್ಕಾಗತ್ತಾ? ನಿಮ್ಮಿಬ್ರಿ ಹೋಗುತ್ತೆ ನನ್ ಗೊತ್ತಿಲ್ವಾ. ವೇಟ್, ಟೇಕ್ ದಿಸ್ 1000. ಮಗನೇ, ನೀನು ಕೇಳೋದಕ್ಕಿಂತ ಮುಂಚೆ ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿದ್ದಾಳೆ ಅಂದ ಮೇಲೆ ಇನ್ನೆಂಥ ಸುಪನಾತಿ ಸುಬ್ಬೀಲ್ಬೇಕು. ಏನು ಯಜಮಾನ್ರೆ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಂಡು ಬೇಗ ಲಾಯರ್ನ ಕರ್ಸಿ ಎಲ್ಲ ಇತ್ಯರ್ಥ ಮಾಡಿಸ್ಬಿಡಿ. ಮಗನೇ, ನೀನು ಜಾಲು ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು. ನಮ್ಮ ವಂಶದಲ್ಲಿ 5 ಮದುವೆ ಆಗೋ ಅವಕಾಶ ಇದೆ. 1 ಹೋಗುತ್ತಲ್ಲ ಅಂತ ಯಾಕೋ ಯೋಚನೆ ಮಾಡ್ತೀಯಾ? 4 ಬರುತ್ತೆ. ಡೈವರ್ಸ್ ಪೇಪರ್ಸ್ಗೆ ಸೈನ್ ಮಾಡಿದ್ದಾರೆ ಅಂದ್ಮೇಲೆ ಆಯಮ್ಮಂಗೆ ಈ ಮನೆಯಲ್ಲಿ ಇರೋದಕ್ಕೆ ಜಾಗ ಕೊಡಬೇಡಿ. ಆದಷ್ಟು ಬೇಗ ಮನೆಯಿಂದ ಆಚೆ ಓಡಿಸಿ. ಕಟ್ಟ ಕಡೆಯಲ್ಲೇ ಚಂಪಚಮಲಿ, ಮನೆಯಿಂದ ಆಚೆಗೆ ಹಾಕ್ಬಿಡ್ತೀನಿ ಅಂದ್ರೆ ಅವ್ರು ಭಯ ಬಿದ್ದು ನಮ್ಮಮ್ಮನ್ ಚೆನ್ನಾಗಿ ನೋಡ್ಕೊಂಡ್ರೆ ನೋಡ್ಕೋಬಹುದು. ಮಾಡ್ತೀನಿ ಜಾತಿ ಚಂಪಲ್ತೀನಿ ಬನ್ರಿ ಇಲ್ಲಿ. ಹಬಿ, ಈ ಓಲ್ಡಿ ಮತ್ತೆ ವಿಲೇಜ್ ಗಳು ಫಿಟ್ಟಿಂಗ್ ಇಟ್ಟಿದ್ದಕ್ಕೆ ತಾನೆ ನೀವು ನನ್ನ ಕರ್ದಿದ್ದು. ಯಾರು ಏನ್ ಬೇಕಾದ್ರೂ ತಿಳ್ಕೊಳ್ಳಿ, ನೀವೇ ವಿಚ್ಛೇದನ ಪೇಪರ್ ಸೈನ್ ಹಾಕಿದ್ರಿ ಅಂದ ಮೇಲೆ 3 ತಿಂಗಳ ಮಟ್ಟಿಗೆ ನಾನು ಮತ್ತು ನೀವು ಒಂದೇ ಮನೆಯಲ್ಲಿ ಒಂದೇ ಕಡೆ ಇರೋ ಹಾಗಿಲ್ಲ. ಓ ಮೈ ಗಾಡ್,
ನೀವು ಮನೆ ಬಿಟ್ಟು ಹೋಗ್ತಾ ಇದ್ದೀರಾ? ನಾನ್ ಯಾಕೆ ಮನೆ ಬಿಟ್ಟು ಹೋಗ್ಲಿ? ಪತ್ರಕ್ಕೆ ಸೈನ್ ಹಾಕ್ತವ್ರು ನೀವಾದ್ರಿಂದ ನೀವೇ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ. ನಮಗೆ ಏನಾದ್ರೂ ಅನುಮಾನ ಇತ್ತು ಅಂದ್ರೆ ನಿಮ್ಮ ಕಡೆಯ ಲಾಯರ್ ಸಾಹೇಬ್ರನ್ನ ಕೇಳಿ ನೋಡಿ. ಅಣ್ಣಯ್ಯ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ಅಣ್ಣ ಅತ್ತಿಗೆ ಜಗಳದಲ್ಲಿ ನನ್ನ ಪಾಲಿನ ಆಸ್ತಿಗೆ ಏನಾದ್ರೂ ಕಲ್ಬಿದ್ರೆ ನಾನ್ ಸುಮ್ನೆ ಇರಲ್ಲ. ಯಾವನ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದು? ನಾನು ಇಲ್ಲೇ ಬಿದ್ದಿರ್ತೀನಿ, ನನ್ನ ಪಾಲಿನ ಆಸ್ತಿನೂ ನಿನ್ಗೆ ಕೊಟ್ಟು ಬಿಡ್ತೀನಿ. ಅದನ್ನೆಲ್ಲ ನೀನು ಒಬ್ಬಳೆ ಅನುಭವಿಸಿ ಸಾಯಿ ನಾಯಿ. ಹಾಗಾದ್ರೆ ಜಾಜಕ್ಕೆ ಒಬ್ರೇ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಜೊತೆ ನೀನು ಹೋಗ್ಬಿಡು. ಎಂತ ತಂಗಿ ಕೊಟ್ಟಿದೀಯ ಯವ್ವ ನಮ್ಮವ್ವ. ಇನ್ನು ಎರಡು ನಿಮಿಷ ಬಿಟ್ಕೊಂಡು ಮತ್ತೆ ಇದೇ ಜಾಗಕ್ಕೆ ಬರ್ತೀನಿ. ಅಷ್ಟರಲ್ಲಿ ಗಿಳಿ ಹಸಿರು ಕಲರ್ ಟಿ ಶರ್ಟ್ ಹಾಕೊಂಡಿದಾರಲ್ಲ ಅವ್ರಲಿಂದ ಜಾಗ ಖಾಲಿ ಮಾಡಿರ್ಬೇಕು. ಇಲ್ಲ ಅಂದ್ರೆ ಈ ಮನೆಯಲ್ಲಿ ಕೆಂಪು ರಕ್ತದ ಕೋಡಿನೇ ಹರಿದು ಬಿಡುತ್ತೆ. ಪದ್ದು ಬಿಟ್ಲ ಹಬಿ ನನ್ನ ಮನೆಯಿಂದ ಆಚೆ ಹಾಕೋಕ್ಕಿಂತ ಮುಂಚೆ ನಾನೇ ಮನೆ ಬಿಟ್ಟು ಹೋಗ್ತೀನಿ. ನೀವು ಮನೆ ಬಿಟ್ಟು ಹೋಗ್ಬಿಟ್ರೆ ಮಸಾಲೆ ದೋಸೆಗೆ 200 ರೂಪಾಯಿ ಯಾರು ಕೊಡ್ತಾರೆ? ಹಬಿ ಒಬ್ರಿಗೆ ಆಟ ಆಡ್ಸಕ್ ಬರೋದು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ನೋಡಿ ಏನ್. ಸ್ವಲ್ಪ ದಿನಕ್ಕೋಸ್ಕರ ಮಸಾಲೆ ದೋಸೆಗೆ ಅಂತ 400 ರೂಪಾಯಿ ಕೊಟ್ಟೋಗ್ಬಾರ್ದೆ? ಅಲ್ಲ ಕಣೋ ಶೇಖರ, ನಿನ್ ಹೆಂಡತಿ ನಿಮ್ಮ ಅಪ್ಪ ಅಮ್ಮನ ಹುಲಿದು ಮುಕ್ಕುತ್ತಾ ಇದ್ಲು. ನಿನ್ನ ಕ್ಯಾಲೆ ಅಂತಿರ್ಲಿಲ್ಲ. ಅಂಥವಳಿಗೆ ನೀನ್ ಯಾಕೋ ಡೈವರ್ಸ್ ಕೊಟ್ಬಿಟ್ಟೆ? ನನ್ನ ಹೆಂಡ್ತಿನೇ ಹೀಗೆ ಬಿಟ್ರೆ ನಮ್ಗೆ ಯಾರಿಗೂ ಉಳಿಗಾಲ ಇಲ್ಲ ಅಂತ ಅನ್ಸ್ತು. ಅದಕ್ಕೆ ನಾನು ನಮ್ಮ ಅಪ್ಪ ಅಮ್ಮನಿಗೆ ಭಿಕ್ಷುಕರ ವೇಷ ಹಾಕಿಸಿ ಅವ್ರು ಭಿಕ್ಷೆ ಬೇಡೋ ತರ ಫೋಟೋ ತೆಗೆಸಿ ಜಡ್ಜ್ ಮುಂದಿಟ್ಟೆ. ಜಡ್ಜ್ ಅದನ್ನ ನೋಡಿ ಕಣ್ಣೀರಿಟ್ಟು ಅತ್ತೆ ಮಾವನಿಗೆ ಮರ್ಯಾದೆ ಕೊಡ್ದಿರೋ ಸೊಸೆ ಇದ್ರೆ ಎಷ್ಟು ಹೋದ್ರೆ ಎಷ್ಟು ಅಂತ ಹೇಳಿ ಡೈವರ್ಸ್ ಕೊಟ್ಬಿಟ್ಟ. ರಗಮ್ಮ, ಐಡಿಯಾ ಬೊಂಬಾಟಾಗಿದೆ. ನಾನು ಹಂಗೆ ಮಾಡ್ತೀನಿ, ನೀನ್ ರೆಡಿ ಆಗು. ಜಾಜಿ ನಿಜವಾಗ್ಲೂ ನೀನ್ ಮನೆ ಬಿಟ್ಟು ಬಂದ್ಬಿಟ್ಟಿಯಾ? ಯಾರಿಗೂ ಹೇಳಿಲ್ಲ, ಮನೆ ಬಿಟ್ಟು ಬಂದಿದ್ದೀನಿ. ಅವ್ರ ಹತ್ರ ಯಾರು ಹೇಳ್ತಾರ ರೂಪ? ಸಣ್ಣ ರೀಸನ್ಗೂ ಸ್ಕೋಲ್ಡ್ ಮಾಡ್ತಾನೆ ಇರ್ತಾರೆ. 4 ದಿನ ಹೊರಗಿದ್ರೆ ಫಿಯರ್ ಬಂದು ಸಾರಿ ಕೇಳ್ತಾರೆ. ಅಕಸ್ಮಾತ್ ನಿನ್ ಗಂಡ ಸಾರಿ ಕೇಳ್ದೆ ಸುಮ್ನೆ ಆಗ್ಬಿಟ್ರೆ ನೋ ಚಾನ್ಸ್. ನನ್ ಹಬಿ ನನ್ ಕಂಡ್ರೆ ಹೆದರ್ಕೊಂಡು ಗಡ 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 ನಡಕ್ ಸಾಯ್ತಾರೆ. ನೋಡ್ತಾ ಇರು, ಈಗ್ಲೋ ಆಗ್ಲೋ ಒಂದ್ ಫೋನ್ ಮಾಡೇ ಮಾಡ್ತಾರೆ. ನಾನ್ ಹೇಳಿಲ್ವಾ ಹಬಿ ನನಗ್ ಸಾರಿ ಕೇಳೋದಕ್ಕೆ ಅಂತ ಫೋನ್ ಮಾಡಿದ್ದಾರೆ. ಎಕ್ಸ್ಕ್ಯೂಸ್ ಮೀ, ನೀನ್ ಯಾಕೆ ರಿಸೀವ್ ಮಾಡ್ತೀಯಾ? ಆರಾಮಾಗಿ ಕುತ್ಕೊಳೆ. ಜಾಜಿ ಅದ್ ನಮ್ಮನೆಗ್ ಬಂದಿರೋ ಫೋನು, ನಮ್ ಪೈಕಿನೇ ಯಾರಾದ್ರೂ ಫೋನ್ ಮಾಡಿರ್ಬಹುದಲ್ವಾ? ನೋ ಚಾನ್ಸ್. ನನ್ ಹಬಿ ನನ್ ಮೊಬೈಲ್ಗೆ ಟ್ರೈ ಮಾಡಿದ್ರು, ನಾನ್ ಪಿಕ್ ಮಾಡಿಲ್ಲ. ಅದಕ್ಕೆ ನಿಮ್ ಮನೆಗ್ ಫೋನ್ ಮಾಡಿದ್ದಾರೆ. ಯಾವ್ದಕ್ಕೂ ಒಂದ್ಸಲ ನೋಡ್ಬಿಡ್ತೀನಿ ಇರು. ಸರಿ ಬಿಡು, ನಾನು ಇಷ್ಟು ಹೇಳಿದ್ಮೇಲೆ ನಿನ್ ನಂಬಿಕೆ ಬರ್ಲಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗಲ್ಲ. ಗೋ ಅಂಡ್ ರಿಸೀವ್. ಹಲೋ, ನಾನ್ ರೂಪಾ, ನೀವ್ಯಾರು? ಓ ಶೈಲಜಾ, ಏನ್ ಸಮಾಚಾರ? ಓ ಜಾಜಿ ಮ್ಯಾಟರಾ? ಹೌದಾ? ಅಷ್ಟೊಂದು ಹೋಪ್ಲೆಸ್ಸಾ? ಈ ವಿಷಯ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಆದ್ರೆ ಇವಳು ತಂದೇನು ತಪ್ಪಿಲ್ಲ ಅನ್ನೋ ತರ ತನ್ನ ಮೂಗಿನೆರಿಕೆ ಮಾತಾಡ್ತಾ ಇದ್ದಾಳೆ. ಹಾ, ಹಾಗೂ ಅಂದ್ರ? ಓ ಸರಿ ಸರಿ, ಅವಳಿಗೆ ತಿಳಿಸ್ತೀನಿ. ಏನಂತೆ ರೂಪಾ? ಜಾಜಿ, ನೀನ್ ಯಾಕೋ ಕಾಂಟ್ರವರ್ಸಿ ಮಾಡ್ಕೊಂಡು ಮನೆ ಬಿಟ್ಟು ಬಂದಿದ್ಯಾ ಅನಿಸ್ತಾ ಇದೆ. ವಾಟ್? ನಾನಾ? ಮತ್ತಿನ್ನೇನು, ಗಂಡನ್ ಬಿಟ್ಟೆ, ಅತ್ತೆನ್ ಬಿಟ್ಟೆ, ಮನೆ ಬಿಟ್ಟೆ. ಈ ವಿಷಯ ಎಲ್ಲಿವರೆಗೂ ಹೋಗಿದೆ ಗೊತ್ತಾ? ಎಲ್ಲಿಗ್ ಬೇಕಾದ್ರೂ ಹೋಗಿರ್ಲಿ, ಐ ಡೋಂಟ್ ಕೇರ್. ಬಟ್ ಜಾಜಿ, ನೀನು ಮಹಿಳಾ ಸಂಘದ ಪ್ರೆಸಿಡೆಂಟು. ಸೊ ವಾಟ್? ಸಂಘದವರು ನಿನ್ನ ಸಂಘದಿಂದ 1 ತಿಂಗಳು ಸಸ್ಪೆಂಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನೀನ್ ಮಾಡೋ ಎಲ್ಲಾ ಸ್ಪೀಚ್ನು ಕ್ಯಾನ್ಸಲ್ ಮಾಡಿದ್ದಾರೆ. ವಾಟ್? ಇನ್ಮೇಲೆ ನಾನು ಯಾವ ಸ್ಪೀಚ್ನು ಮಾಡೋ ಹಾಗಿಲ್ವಾ? ಆಕ್ಚುಲಿ ಸ್ಪೀಚ್ ನನ್ನ ಲೈಫು. ಅಷ್ಟೇ ಅಲ್ಲ ಜಾಜಿ, ಇನ್ನು ನಿನ್ ಬಗ್ಗೆ ಏನೇನ್ ಹೇಳಿದ್ರು ಗೊತ್ತಾ? ಏನೇನ್ ಹೇಳಿದ್ರು? ಜಾಜಿ ಅಂತ ಸೊಸೆ ಇದ್ರೆ ದೊಡ್ಡೋರ್ಗೆ ಯಾರಿಗೂ ಮನೇಲಿ ನೆಮ್ಮದಿ ಇರೋದಿಲ್ಲ, ಯಾರು ಅವಳನ್ನ ಫಾಲೋ ಮಾಡ್ಬೇಡಿ, ಶಿ ಇಸ್ ಅ ವಿಕೆಟ್ ಲೇಡಿ ಅಂದ್ರು. ನನ್ನನ್ನ ವಿಕೆಟ್ ಲೇಡಿ ಅಂದ್ರ? ಸಾಫ್ಟ್ ಆಗಿರ್ಲಿ ಅಂತ ನಾನು ವಿಕೆಟ್ ಅಂದೆ. ಆಕ್ಚುಲಿ ಅವ್ರು ನಿನ್ನ ಕ್ರಿಕೆಟ್ ಲೇಡಿ ಅಂದ್ರು. ಹಲೋ, ಜಾಜಿ ಸ್ಪೀಕಿಂಗ್. ಜಾಜತ್ಗೆ ನಾನು ವಿಟ್ಲ ಮಾತಾಡ್ತಾ ಇರೋದು. ವಿಟ್ಲಾ? ಏನ್ ನಡೀತಾ ಇದೆ ಅಲ್ಲಿ? ಜಾಜತ್ಗೆ ಇಲ್ಲಂತೂ ನಿಮ್ಮ ವಿರುದ್ಧ ಸಿಕ್ಕಾಬಟ್ಟೆ ಮಸಲತ್ ನಡೆಸ್ತಾ ಇದ್ದಾರೆ. ಯಾವುದೋ ಸೊಸೆ ಅತ್ತೆ ಮಾವನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಮಗ ಅದನ್ನು ಡೈವರ್ಸ್ಗೆ ಅಪ್ಲೈ ಮಾಡಿದಂತೆ. ಡೈವರ್ಸ್ ಸಿಕ್ಬಿಟ್ಟಿದೆ. ಇಲ್ಲೂ ಹಾಗೆ ಮಾಡ್ತೀವಿ ಅಂತ ಮಾತಾಡ್ಕೋತಾ ಇದ್ದಾರೆ. ನೀವು ಅತ್ತೆನ ಸರಿಯಾಗಿ ನೋಡ್ಕೋತಾ ಇಲ್ಲ,
ಗಂಡನ ಸರಿಯಾಗಿ ನೋಡ್ಕೋತಾ ಇಲ್ಲ ಅಂತ ನಮ್ಮ ಭಾವ ಏನಾದ್ರು ಡೈವರ್ಸ್ಗೆ ಅಪ್ಲೈ ಮಾಡಿದ್ರೆ ಡೈವರ್ಸ್ ಸಿಕ್ಬಿಡುತ್ತೆ ಅಂತ ಮಾತಾಡ್ಕೋತಾ ಇದ್ದಾರೆ. ಡೈವರ್ಸ್ ತಗೊಂಡು ಆಮೇಲೆ ಏನ್ ಮಾಡ್ತಾರಂತೆ? ಆಮೇಲೆ ಏನ್ ಮಾಡೋದು, ಆ ಚಂಪನ ನಮ್ಮ ಭಾವನೆ ಕೊಟ್ಟು ಮದುವೆ ಮಾಡ್ತಾರಂತೆ. ಆ ಖುಷಿನಲ್ಲಿ ಆ ಚಂಪ ಏನು ಬೀಗುತ್ತಾ ಇದ್ದಾಳೆ ಗೊತ್ತಾ? ಯಾಜತ್ಗೆ ನಿಮಗೆ ಶನಿ ಕಾಟ ಶುರುವಾಗಿದೆ ಅಂತೆ. ಜಾಜಿ ಏನಾಯ್ತು? ರೂಪಾ, ನನ್ಗೆ ನಮ್ಮ ಅತ್ತೆನೆ ರಿವರ್ಸ್ ಆಗ್ಬಿಡಿದಾರೆ ಕಣೆ. ನಿಮ್ ಅತ್ತೆ ಮಾತ್ರ ಅಲ್ಲ, ಇಡೀ ಸಮಾಜನೇ ರಿವರ್ಸ್ ಆಗಿದೆ. ಮಹಿಳಾ ಸಂಘನೂ ರಿವರ್ಸ್ ಆಗಿದೆ. ನನ್ನ ಹಬಿ ಕೋರ್ಟ್ ಅಲ್ಲಿ ನನ್ನ ಹೆಂಡತಿ ಸಿಕ್ಕಾಪಟ್ಟೆ ಕಿರಿಕ್ ಮಾಡ್ತಾ ಇದ್ದಾಳೆ. ನನ್ನ ತಾಯಿನ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಹೇಳಿದ್ರೆ ಈಸಿಯಾಗಿ ಡಿವೋರ್ಸ್ ಸಿಕ್ಬಿಡುತ್ತಂತೆ. ಅಲ್ಲಿಗೆ ನಿನ್ ಕತೆ ಮುಗೀತು. ನಿಮ್ ಅತ್ತೆ ಮನೇಲೂ ಜಾಗ ಇಲ್ಲ, ಮಹಿಳಾ ಸಂಘದಲ್ಲೂ ಜಾಗ ಇಲ್ಲ. ಸ್ವಲ್ಪ ದಿನ ಆದ್ರೂ ನಮ್ಮ ಮನೇಲಿ ಜಾಗ ಇರಲ್ಲ. ನಾನು ನನ್ನ ಅತ್ತೆ ಸೇವೆನ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತೀನಿ ಅಂತ ಪ್ರೂವ್ ಮಾಡ್ಬಿಟ್ರೆ? ಹಾಗ್ ಪ್ರೂವ್ ಮಾಡಿದ್ರೆ ಅವ್ರ ಮನ್ ಸ್ವಲ್ಪ ಕರಗಬಹುದೇನೋ. ಸರಿ, ಹಾಗಾದ್ರೆ ನನ್ನ ಅತ್ತೆ ಸೇವೆನ ಚೆನ್ನಾಗಿ ಮಾಡಿ ಇಂಥ ಸೊಸೆ ಪಡೆಯೋದಕ್ಕೆ ಈ ಅತ್ತೆ ಪುಣ್ಯ ಮಾಡಿರ್ಬೇಕು ಅಂತ ಜನಗಳೆಲ್ಲ ಟಾಕ್ ಮಾಡ್ಕೋಬೇಕು. ಆ ರೀತಿ ಸೇವೆ ಮಾಡ್ತೀನಿ. ಹೇಗ್ ಮಾಡ್ತೀಯಾ? ಹೇಳಲ್ಲ, ಮನೆಗೆ ಹೋಗಿ ಸೇವೆ ಮಾಡಿ ತೋರಿಸ್ತೀನಿ. ಜಾಜತ್ಗೆ ನೀವ್ ಹೇಳಿದಾಗೆ ಮೆಟ್ಲ ಮೇಲೆ ಸೋಪ್ ನೀರ್ ಹಾಕಿ ರೆಡಿ ಮಾಡಿದೀವಿ. ರಂಗತ್ತೆ ಮೆಟ್ಲು ಇಳ್ಕೊಂಡು ಬರ್ತಾರೆ, ಜಾರು ಬಿದ್ದು ಕಾಲ್ ಜೊತೆ ಸೊಂಟನು ಮುರ್ಕೋತಾರೆ. ಆಗ ನೀವು ನಮ್ಮ ಅತ್ತೆಯವ್ರ ಸೇವೆನ ಚೆನ್ನಾಗಿ ಮಾಡ್ಬೋದು. ಆಗ ನೀವಿಬ್ರು ಅದನ್ನ ಚೆನ್ನಾಗಿ ಶೂಟ್ ಮಾಡಿ ಅತ್ತೆ ಸೇವೆನ ನಾನ್ ಚೆನ್ನಾಗಿ ಮಾಡ್ದೆ ಅನ್ನೋದಕ್ಕೆ ಒಂದು ಪ್ರೂಫ್ ಸಿಗುತ್ತೆ. ಸೋಪ್ ನೀಲು ಲೇ ಚಂಪ, ಮೆಟ್ಲ ಮೇಲೆ ಸೋಪ್ ನೀಲ್ ಹಾಕ್ಬಿಟ್ಟು ಒಲ್ಸ್ಗೆ ಹಾಗೆ ಬಿಟ್ಟಿದ್ಯಲ್ಲೇ. ಅತ್ತೆ, ಈ ಸೋಪ್ ನೀರ್ನ ನಾನ್ ಚೆಲ್ಲಿರೋದಲ್ಲ, ನಿಮ್ ಕೈಕಾಲ್ ಮುರಿಬೇಕು ಅಂತಾನೆ ಯಾರೋ ಪ್ಲಾನ್ ಮಾಡಿದ್ದಾರೆ. ಚಂಪಾ, ಡೋಂಟ್ ಟಾಕ್ ರಬಿಶ್. ನೀನ್ ಹೇಳ್ತಿರೋದೇನೋ ನಾವು ಬೇಕು ಅಂದ್ರೆ ಚೆಲ್ಲಿದೀವಿ ಅಂತನಾ? ಅತ್ತೆ, ಹಾಗೇನಿಲ್ಲ ಅತ್ತೆ. ಅಕಸ್ಮಾತ್ ಚೆಲ್ಲಿದೆ ಅಷ್ಟೇ. ನೀವು ನಿಮ್ ಪಾಡಿಗೆ ಮೆಟ್ಲು ಇಳ್ಕೊಂಡ್ ಬರ್ತಾ ಇರಿ. ಅಕಸ್ಮಾತ್ ನೀವು ಜಾರ್ ಬಿದ್ದು ಕಾಲ್ ಮುರ್ಕೊಂಡಿದ್ದಾದ್ರೆ ನಿಮ್ಮ ಸೇವೆಗೆ ನಾನು ನಿಮ್ಮ ಸೊಸೆ ಸದಾ ಸಿದ್ಧ. ಬನ್ನಿ ಬನ್ನಿ ಬನ್ನಿ. ನನ್ನ ಸೇವೆ ಮಾಡೋದಕ್ಕೆ ಸ್ಕೆಚ್ ಹಾಕೊಂಡಿದೀಯಾ? ಎಂಥ ಸ್ಕೆಚ್ಗೂ ಬಲಿಯಾಗೋಳಲ್ಲ ಈ ಲಂಗಮ್ಮ. ನಿಮ್ ಮಾವನ ಕೈಲೇ ನನ್ನ ಬೀಳ್ಸ್ಕೊಳಕ್ ಆಗಲಿಲ್ಲ, ಇನ್ನು ನಿಮಗ್ ಬಿದ್ದು ಬಿಡ್ತೀನ. ನೋಡ್ತಾ ಇಲ್ಲು ಹ್ಯಾಂಗ್ ನಡ್ಕೊಂಡ್ ಬಲ್ತೀನಿ ಅಂತ. ಅತ್ತೆ ಬೀಳ್ಲೇ ಇಲ್ವಲ್ಲೋ? ಬೀಳದಿದ್ರೆ ಅಂತೆ, ಬೀಳ್ಸಿದ್ರೆ ಆಯ್ತು. ನನಗ್ ಗೊತ್ತಿತ್ತು ನೀವೆಲ್ಲ ಸೇರ್ಕೊಂಡು ಏನೋ ಆಟ ಆಡ್ತಿದ್ದೀರಾ ಅಂತ. ನನ್ನ ಬೀಳ್ಸಕ್ಕೆ ನಿಮ್ ಹಣೆನೂ ಬಂದಿಲ್ಲ. ಏನು ಆಗ್ಬೇಕು ನಿಮ್ಗಳಿಗೆ. ಯಾರಪ್ಪ ಪುಣ್ಯಾತ್ಕತೆ ನೀರು ಕೊಟ್ಟಿದ್ದು? ಇನ್ಯಾರು ಕೊಡ್ತಾರೆ? ನಿಮ್ ಸೊಸೆನೆ. ನಿಮ್ಗೆ ದಾಹ ಆದಾಗ ವಾಟರ್ ಕೊಡೋಳು ನಾನೇ, ಬೆಳಗ್ಗೆ ತಿಂಡಿ ಕೊಡೋಳು ನಾನೇ, ನೈಟ್ ಆದಾಗ ರಗ್ ಹೊಚ್ಚಿ ಮಲಗ್ಸೋಳು ನಾನೇ. ಯಾವಾಗ್ಲೂ ನಿಮ್ ಸೇವೆ ಮಾಡೋಳೆ ನಿಮ್ ಸೊಸೆನೆ. ಈ ಕೆಲ್ಸಗಳನ್ನೆಲ್ಲ ಯಾವತ್ತಮ್ಮ ಮಾಡಿದೀಯಾ? ಅತ್ತೆ, ನಿಮ್ಗೆ 60 years ಆಯ್ತಲ್ಲ, ಅರಳು ಮರಳು ಎಲ್ಲ ಮರ್ತ್ ಹೋಗಿರ್ತೀರಾ. ಯಾವಾಗ್ಲೂ ಸೇವೆ ಮಾಡೋ ಸೊಸೆ ನಾನೇ. ಪದ್ದು ಬಿಟ್ಲಾ? ಶೂಟ್ ಮಾಡ್ಕೊಂಡ್ರೇನೋ? ಅದು ಜಾಜತ್ಗೆ ಸೀನು ತುಂಬಾ ಚೆನ್ನಾಯ್ತಲ್ಲ, ನೋಡ್ತಾ ಮೈ ಮರ್ತ್ಬಿಟ್ವಿ. ಇವಾಗ ಶೂಟ್ ಮಾಡ್ತೀವಿ. ಮೈ ಗಾಡ್, ಡಿಸ್ಗಸ್ಟಿಂಗ್ ಪೀಪಲ್, ಫಾಲೋ ಮೀ. ನಡೆಯು. ಪಾಪಿಗಳು, ನಕ್ಷತ್ರಕ್ಕೆ ನಂಗೆ ಹಿಂಸೆ ಕೊಡ್ತಾ ಇದ್ದಲ್ಲ. ಅಯ್ಯೋ, ಈ ಮರ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಗಾಳಿ ಬೀಸ್ತಾ ಇರೋದು ಮರ ಅಲ್ಲ, ನಾನು. ಯಾರು? ನಿಮ್ ಸೊಸೆ. ಯಾರು ಬನ್ನಿ ಕಾಪಾಡಿ, ನನ್ನ ಕಿತ್ಕೊತಾ ಇದ್ದಾರೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಏನ್ರಿ ಇದು ಏಕಾಏಕಿ ಸನ್ಯಾಸಿನಿಯಾಗಿ ಮನೆ ಬಂದ್ಬಿಟ್ರಿ? ನಾನು ಗೃಹಿಣಿ ಕಂ ಸನ್ಯಾಸಿನಿ. ನನಗೆ ಗುರುಗಳಿಂದ ಜ್ಞಾನೋದಯವಾಗಿದೆ. ಏನಂತ ಬೋಧನೆ ಮಾಡಿದ್ರು? ಅತ್ತೆ ಸೇವೆ ಮಾಡಿದ್ರೆ 100 ವರ್ಷಗಳಲ್ಲಿ ಮಾಡಿದ ಪಾಪ ಕಳೆದು ಹೋಗುತ್ತಂತೆ. ಗಂಡನ ಸೇವೆ ಮಾಡಿದ್ರೆ 1000 ವರ್ಷಗಳಲ್ಲಿ ಮಾಡಿದ ಪಾಪ ಕಳೆದು ಹೋಗುತ್ತಂತೆ. ಹಾಗಾಗಿ ನಾನು ನಿಮ್ಗಳ ಸೇವೆ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಇನ್ಮೇಲೆ ಈ ಕಾಲುಗಳು ನಿಮ್ಮವಲ್ಲ, ನನ್ನವು. ಈ ಕಾಲುಗಳು ಎನ್ನವು, ನನ್ನವು. ಏನು ಗಿಲಿಟ್ ಮಾತುಗಳನ್ನೆಲ್ಲ ನಂಬೇಡಿ. ನಿಮ್ಮೇನ್ರು ನಾಟಕ ಮಾಡ್ತಾ ಇದಾರೆ.
ಹಂಗಂತೀಯ ಅಭಿ ಪುರಾಣ ಪುಣ್ಯಕಥೆಗಳಲ್ಲಿ ಎಷ್ಟು ಜನ ತಪ್ಪು ಮಾಡಿಲ್ಲ ಅವ್ರನ್ನ ಕ್ಷಮಿಸೇ ಇಲ್ವಾ ಅಂತದ್ರಲ್ಲಿ ನಾನು ನೀವು ಯಾರು ಅಭಿ ಯಾಕಷ್ಟಿತ್ ಮಾನವರು ನಾನ್ ಮಾಡಿರೋ ಸಣ್ಣ ತಪ್ಪನ್ನ ಕ್ಷಮಿಸೋ ಅಷ್ಟು ದೊಡ್ಡ ಗುಣ ನಿಮ್ಮಲ್ಲಿಲ್ವಾ ಅಭಿ ಪ್ಲೀಸ್ ನೀವ್ ನನ್ನ ಕ್ಷಮಿಸ್ಲೇಬೇಕು ಪ್ಲೀಸ್ ಅಭಿ ಪ್ಲೀಸ್ ಇಲ್ಲ ಅಂದ್ರೆ ಈ ರುದ್ರಾಕ್ಷಿ ಮಾಲೆಯಲ್ಲಿ ನೇಣು ಹಾಕೊಂಡು ಆಕ್ಷಿ ಆಕ್ಷಿ ಅಂದ್ಕೊಂಡು ಸತ್ತೋಗ್ತೇನೆ ಅಯ್ಯೋ ಬೇಡ ಕಣ್ರಿ. ರೇ. ನಿಮ್ಮ ಈ ಮಾತುಗಳನ್ನೆಲ್ಲ ಕೇಳಿ ಕಲ್ಲಿನಂತ ನನ್ನ ಹೃದಯ ಹಂಗಂಗೆ ಕರ್ಗೋಗ್ಬಿಡ್ತು ಕಣ್ರಿ. ಅಭಿ ಡಿವೋರ್ಸ್ ಪೇಪರ್ ಎಲ್ಲಿದೆ ಇಲ್ಲೇ ಇಟ್ಟಿದ್ದೀನಿ ಕಣ್ರಿ. ಈಗ ಇನ್ನೇನು ಲಾರಿ ಕೊಡ್ಬೇಕಂತ ಹೋಗ್ತಾ ಇದ್ದೆ. ಅಭಿ ನೀವ್ ನಂಗೆ ಡಿವೋರ್ಸ್ ಕೊಡಿ ಯಾರನ್ನ ಬೇಕಾದ್ರೂ ಮ್ಯಾನೇಜ್ ಮಾಡ್ಕೊಳ್ಳಿ ಆದ್ರೆ ನಾನು ಇಲ್ಲೇ ಸಾಯೋವರೆಗೂ ಚರಣದಾಸಿಯಾಗಿ ನಿಮ್ಮ ಪಾದ ಸೇವೆ ಮಾಡ್ಕೊಂಡಿರಕ್ಕೆ ಅವಕಾಶ ಮಾಡ್ಕೊಡ್ತೀನಿ ಅಂತ ಇದ್ರಲ್ಲಿ ಒಂದೇ ಒಂದು ಪಾಯಿಂಟ್ ನ ಮೆನ್ಷನ್ ಮಾಡಿ ಆಗಲ್ಲಪ್ಪ ನಮ್ ಕಡೆ ಆಗಲ್ಲ ಬಗ್ಗೆ ಆಗಲ್ಲ. ಬರೀ ಜಗಳ ತತ್ತಿಕ್ ಮಾಡ್ತೀಯಲ್ಲ ರೀ. ನೀವು ಇಷ್ಟ ಹೇಳಿದಿಲ್ಲ ನನಗೆ ಇನ್ನೇನು ಬೇಡ್ರಿ. ನೀವು ಜೀವನ ಪರ್ಯಂತ ನನ್ನ ಜೊತೆ ಇಟ್ಬಿಡಿ. ನನ್ನ ಜೊತೆ ಇರಿ ಅಂದ್ರೆ ಸುಮ್ಮನೆ ನಿಮ್ ಪಡಿ ನೀವು ಇದ್ಬಿಡಿ, ನನ್ನ ಪಡಿ ನಾನು ಇರ್ತೀನಿ ಅಷ್ಟು ಸಾಕು. ಯಾವ ನನ್ನ ಮಗನಿಗೆ ಬೇಕ್ರಿ ವಿಚ್ಛೇದನ? ಇಲ್ಲ ನೋಡ್ರಿ ವಿಚ್ಛೇದನ ಪೇಪರ್ ಇಲ್ಲೇ ನೋಡ್ರಿ ನೋಡ್ರಿ ನೀವು ನನ್ನ ಜೊತೆ ಇದ್ರೆ ಸಾಕು. ನೋಡ್ರಿ ಅರ್ಧ ಥ್ಯಾಂಕ್ ಯು ವೆರಿ ಮಚ್. ಲಾಯರ್ ಫೀಸು ಎಷ್ಟು ಕೇಳಿದ್ರು? 50,000 ರೂಪಾಯಿ ₹1 ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟಿದ್ದ ಕಣ್ರಿ. ಅದಕ್ಕೆ ಯಾವ್ದಕ್ಕೆ ಇರ್ಲಿ ಅಂತ ನಾನು 50,000 ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈ 50,000ನ ನನಗ್ ಕೊಡಿ. ಯಾಕೆ ಹೇಳಿ? ಕೊಡಿ ಹೇಳ್ತೀನಿ. ಮನ ಪರಿವರ್ತನೆ ಆಗಿ ಕೊಟ್ಬಿಡ್ತೀನಿ. ಈ 50,000ನ ನಾವಿಬ್ರೆ ಹನಿಮೂನ್ಗೆ ಹೋಗಕ್ಕೆ ಅಂತ ಎತ್ತಿರ್ತೀನಿ. ವರ್ರೆ ಎಲ್ಲರಿದ್ರೆ ಈ ತರ ಮಾತಾಡ್ತಿರೋ ನಂಗೆ ನಾಚಿಕೆ ಆಗುತ್ತೆ. ನಾಳೆಗೆ ಹೋಗ್ಲಿ ಅಲ್ಲಿಗೆ ಯಾವತ್ತು ಹೋಗೋಣ ಅಂತ ಹೇಳ್ಬಿಡ್ರಿ. ಧ್ಯಾನದಲ್ಲಿ ಕುಳಿತಿರುವಂತ ನಮ್ ಗುರುಗಳು ಹಿಮಾಲಯದಿಂದ ವಾಪಸ್ ಬಂದು ನನಗೆ ಆಶೀರ್ವಾದ ಮಾಡಿದ ತಕ್ಷಣ ಹೋಗೋಣ. ಈ ಮಳೆಗಾಲದಲ್ಲಿ ಅಯ್ಯಪ್ಪ ತಪಸ್ಸಿ ಕುಂತ್ನ ಯಾವಾಗ ವಾಪಸ್ ಬರ್ತಾರಂತೆ? 5 ವರ್ಷ ಆದ್ಮೇಲೆ.